ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮತ್ತೆ 3000 ಪ್ರಶ್ನೆಗಳ ಸರಣಿಯನ್ನು ಮಾಡ್ತಾ ಇದ್ದೀವಿ. ಅದನ್ನು ನಾವು ಇವತ್ತು ಮತ್ತೆ ಮುಂದುವರಿಸೋಣ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ. ಕೃಷ್ಣರಾಜ ಸಾಗರದಲ್ಲಿ ಬೃಂದಾವನ ಉದ್ಯಾನಗಳ ನಿರ್ಮಾಣಕ್ಕೆ ಕಾರಣರಾದ ಮೈಸೂರಿನ ದಿವಾನ ಯಾರು ಅಂತ ಕೇಳಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕೊಟ್ಟಿದ್ದಾರೆ, ಕಾಂತರಾಜ ಅರಸು, ಅಲಿಯನ್ ಬ್ಯಾನರ್ಜಿ ಮತ್ತು ಮಿರ್ಜಾ ಇಸ್ಮಾಯಿಲ್ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ, ಈ ಒಂದು KRS ಅಣೆಕಟ್ಟಿನ ಮುಂಭಾಗದಲ್ಲಿ ಬೃಂದಾವನ ಒಂದು ಗಾರ್ಡನನ್ನು ನಿರ್ಮಿಸಿದವರು ಯಾರು ಅಂದ್ರಿಗಿನ ಮಿರ್ಜಾ ಇಸ್ಮಾಯಿಲ್ ರೀ. ಯಾರ್ರೀ? ಈ ಒಂದು ಸರ್ ಮಿರ್ಜಾ ಇಸ್ಮಾಯಿಲ್. ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಇದೊಂದು ಪಾಯಿಂಟ್ ಗೊತ್ತಿರಬೇಕು. ಬೃಂದಾವನ ಗಾರ್ಡನನ್ನು ನಿರ್ಮಿಸಿದವರು ಇವರೇ. ಬೃಂದಾವನ ಗಾರ್ಡನ್. ಓಕೆ, ನೀವು ಆ ಕಡೆ ಹೋದರೆ ಈ KRS ನೋಡ್ರಿ, KRS ಮುಂಭಾಗ ಇದೆ ಕೃಷ್ಣರಾಜ ಸಾಗರ. ಇದನ್ನು 1932ರಲ್ಲಿ ನಿರ್ಮಿಸಿದರು. 1932ರಲ್ಲಿ. ನೆಕ್ಸ್ಟ್ ಹಾಸನ ಜಿಲ್ಲೆಯ ಗೊರೂರು ನೋಡ್ರಿ, ಗೊರೂರಿನಲ್ಲಿ ಹೇಮಾವತಿ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿದರು. ಅದನ್ನು ಗೋರೂರು ಜಲಾಶಯ ಅಂತ ಕರೀತಾರೆ, ಗೋರೂರು ಜಲಾಶಯ. ನೆಕ್ಸ್ಟು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್, 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ವ್ಯಕ್ತಿ ಈತ. ಓಕೆ, ಕರ್ನಾಟಕ ಒಂದು ದೇಶೀಯ ಸಂಸ್ಥಾನಗಳಿಂದ ಭಾಗವಹಿಸಿದಂಥ ವ್ಯಕ್ತಿ ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್. ಮತ್ತು ಈತ ತನ್ನ ಆಡಳಿತದಲ್ಲಿ ಬೆಂಗಳೂರಿನಲ್ಲಿ ನಿಮಾನ್ಸ್ ಆಸ್ಪತ್ರೆಯನ್ನು ನಿರ್ಮಿಸಿದ. ನಿಮಾನ್ಸ್ ಆಸ್ಪತ್ರೆ, ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಆಸ್ಪತ್ರೆ, ನಿಮಾನ್ಸ್ ಆಸ್ಪತ್ರೆ ನಿರ್ಮಿಸಿದ. ಮತ್ತು ಇದು ನರರೋಗಿಗಳ ಆಸ್ಪತ್ರೆ ನೋಡ್ರಿ. ನಿಮಾನ್ಸ್ ಅನ್ನೋದೇನು? ನರರೋಗಿಗಳ ಆಸ್ಪತ್ರೆ. ಮತ್ತು ಈತನ ಆಡಳಿತ ಅವಧಿಯಲ್ಲಿ ಒಂದು ವಿಧಾರಶ್ವತ ಘಟನೆ ನಡೀತು ಸ್ನೇಹಿತರೆ. ವಿಧಾರಶ್ವತ ಘಟನೆ 1938ರಲ್ಲಿ. ಓಕೆ, ಇಷ್ಟು ಈತನ ಕಾಲದಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಘಟನೆಗಳು. ಓಕೆ, ಮತ್ತು ನಂಜನಗೂಡಿನ ಬದನಾಳಿನಲ್ಲಿ ಏನು ಮಾಡಿದಪ್ಪ ಅಂದ್ರೆ ಒಂದು ಖಾದಿ ಸಂಘಟನೆಯನ್ನು ಏನು ಮಾಡಿದ? ಸ್ಥಾಪಿಸಿದ. ಇದು ಭಾರತ ದೇಶದಲ್ಲಿ ಮೊದಲ ಖಾದಿ ಗ್ರಾಮ ಅಂತ ಕರೀತಾರೆ, ಬದನಾಳು. ಓಕೆ, ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯನ ಬಗ್ಗೆ ನೋಡಬೇಕಾದ್ರೆ ಭಾಳ ಇದೆ. ಯಾಕಂದ್ರೆ ಮೈಸೂರಿನಲ್ಲಿ ಸುಮಾರು 12 ಜನ ದಿವಾನರು ಬರ್ತಾರೆ. 12 ಜನ ದಿವಾನರು. ಈ ದಿವಾನರನ್ನ ಕಾಲಾನುಕ್ರಮದಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಓಕೆ, ಎಕ್ಸಾಂಪಲ್ ನೋಡ್ರಿ. ಫಸ್ಟ್ ದಿವಾನ ಯಾರು ಅಂತಂದ್ರಿಗಿನ ದಿವಾನ್ ಪೂರ್ಣಯ್ಯ ಸ್ನೇಹಿತರೆ. ಈತ ಮೊದಲ ದಿವಾನ. ಇನ್ನು ಕೊನೆಯ ದಿವಾನ ಯಾರಂದ್ರೆ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರ್. ಇವ್ರ ಮೇಲೆ ಕೂಡ ಪ್ರಶ್ನೆ ಬರ್ತವೆ. ಇನ್ನು ಮಿಡಲಲ್ಲಿ ಪೂರ್ಣಯ್ಯ ನಂತರ ಯಾರು ಬರ್ತಾರೆ? ರಂಗಚಾರ್ಲು ಬರ್ತಾನೆ. ರಂಗಚಾರ್ಲು ನಂತರ ಯಾರು ಬರ್ತಾರೆ? ಶೇಷಾದ್ರಿ ಅಯ್ಯರ್ ಅವರು ಬರ್ತಾರೆ. ಶೇಷಾದ್ರಿ ಅಯ್ಯರ್ ಅವ್ರ ನಂತರ ಯಾರು ಬರ್ತಾರೆ? ಈ ಒಂದು ಕೃಷ್ಣಮೂರ್ತಿ ಅಂತ ಬರ್ತಾರೆ. PN ಕೃಷ್ಣಮೂರ್ತಿ ಆದ ನಂತರ PV ಮಾಧವರಾವ್ ಆದ ನಂತರ ಆನಂದರಾವ್. ಈ ರೀತಿ ಆನಂದರಾವ್ ಆದ ನಂತರ ಸರ್ ಎಂ ವಿಶ್ವೇಶ್ವರಯ್ಯ. 1912ರಿಂದ 1918ರವರೆಗೆ ಮೈಸೂರಿನ ದಿವಾನರಾಗಿದ್ದರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು 1861 ಸೆಪ್ಟೆಂಬರ್ 15 ನೋಡ್ರಿ. ಸರ್ ಎಂ ವಿಶ್ವೇಶ್ವರಯ್ಯನವರು 1861 ಸೆಪ್ಟೆಂಬರ್ 15ಕ್ಕೆ ಏನು ಮಾಡ್ಯಾರ್ರಿ? ಜನಿಸಿದಾರ. ಹಾಗಾಗಿ ಇವರ ಜನ್ಮದಿನವನ್ನು ಇಂಜಿನಿಯರ್ಗಳ ದಿನ ಅಂತೇಳಿ ಏನು ಮಾಡ್ತಾರೆ? ಆಚರಣೆ ಮಾಡ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿರಬೇಕು. ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯಲ್ಲಿ ಏನು ಮಾಡ್ತಾರೆ? ಇವರು ಜನ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು ಭಾಳ ಇದೆ. ಯಾಕಂದ್ರೆ ಇವರು 1913ರಲ್ಲಿ SBM, ಈಗ ಜಸ್ಟ್ ಅದು SBIನಲ್ಲಿ ಏನಾಗೈತೆ? ಈಗ ವಿಲೀನ ಆಗಿದೆ ಸ್ನೇಹಿತರೆ. SBIನಲ್ಲಿ ಏನಾಗಿದೆ? ವಿಲೀನ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದರು. ಅದಿಷ್ಟೇ ಅಲ್ಲ, 1913ರಲ್ಲಿ ಹೆಬ್ಬಾಳದಲ್ಲಿ ಕೃಷಿ ಕಾಲೇಜನ್ನು ಏನು ಮಾಡಿದರು? ಸ್ಥಾಪನೆ ಮಾಡಿದರು. 1914ರಲ್ಲಿ ಚನ್ನಪಟ್ಟಣ, ಈ ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನಾ ಕೇಂದ್ರವನ್ನು ಏನು ಮಾಡಿದರು? ಸ್ಥಾಪನೆ ಮಾಡಿದರು.
ಅಷ್ಟೇ ಅಲ್ಲ 1915ರಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಏನು ಮಾಡಿದರು, ಸ್ಥಾಪನೆ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು. ಓಕೆ, ಇವೆಲ್ಲ ಸ್ನೇಹಿತರೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪಾಯಿಂಟು. ದಯವಿಟ್ಟು ಏನು ಮಾಡಿರಿ, ನೋಟ್ ಮಾಡ್ಕೊಳ್ರಿ. ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಪಾಯಿಂಟ್ಗಳು ಇವು. ಓಕೆ, ಏನೋ ಹೇಳ್ತಾನೆ ಮಾಸ್ತರ, ಸುಮ್ಮನೆ ಕೇಳೋದು ಬಿಡೋದು ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಸಂಬಂಧ ನಾವು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೈಲೈಟ್ ಆಗಿ ಮತ್ತು ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಏನು ಮಾಡ್ತಿರ್ತೀವಿ, ನಿಮಗೆ ಹೇಳ್ತಿರ್ತೀವಿ. ಅದನ್ನು ನೀವು ಸ್ವಲ್ಪ ಗಮನದಲ್ಲಿಟ್ಕೋರಿ. ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆ ಮಾಡಿದವರು ಇವರೇ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹಾಯದಿಂದ ಸರ್ ಎಂ ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡಿದರು. ಮತ್ತು ಇದಕ್ಕೆ ಮೊದಲ ಅಧ್ಯಕ್ಷ ನಂಜುಂಡಯ್ಯನವರು, ನಂಜುಂಡಯ್ಯ ಮೊದಲ ಅಧ್ಯಕ್ಷ. ಓಕೆ, ಹಾಗಾದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಧ್ಯೇಯ ವಾಕ್ಯ ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗಾದರೆ ಮತ್ತೆ ಅಷ್ಟೇ ಅಲ್ಲ, 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯನ ಏನು ಮಾಡಿದರು, ಸ್ಥಾಪನೆ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯ ಏನಾಯಿತು, ಸ್ಥಾಪನೆ ಆಯಿತು ಸ್ನೇಹಿತರೆ. ಇನ್ನು 1918ರಲ್ಲಿ ಏನಾಯಿತು ಅಂತಂದ್ರಿಗಿನ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ವಿಲ್ಲರ್ ಸಮಿತಿಯನ್ನು ಏನು ಮಾಡಿದರು, ಸ್ಥಾಪನೆ ಮಾಡಿದರು. ಮಿಲ್ಲರ್ ಸಮಿತಿಯನ್ನು ಏನು ಮಾಡಿದರು, ಸ್ಥಾಪನೆ ಮಾಡಿದರು. ಇದನ್ನು ವಿರೋಧಿಸಿ ಏನು ಮಾಡಿದ್ರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ತಮ್ಮ ಹುದ್ದೆಗೆ ಏನು ಮಾಡಿದ್ರು, ರಾಜೀನಾಮೆ ನೀಡಿರ್ತಕ್ಕಂಥದ್ದು. ಓಕೆ ಸ್ನೇಹಿತರೆ, ಇಷ್ಟು ಗೊತ್ತಿರಬೇಕು. ಇನ್ನು ಮುಂದೆ ಮತ್ತೆ ಕವರ್ ಮಾಡೋಣ. ಓಕೆ ನೋಡಿರಿ, ಕಾಂತರಾಜ ಅರಸ್ ಏನಪ್ಪ ಅಂತಂದ್ರೆ ಇವರು ಸರ್ ಎಂ ವಿಶ್ವೇಶ್ವರಯ್ಯ ನಂತರ ಅವರು ನಂತರ ದಿವಾನರಾಗಿರ್ತಕ್ಕಂಥವ್ರು. ನೆಕ್ಸ್ಟ್ ಇವ್ರನ್ನ ಹಿಂದುಳಿದ ವರ್ಗಗಳ ರಕ್ಷಕ ಅಂತ ಕರೀತಾರೆ. ಯಾಕಂದ್ರೆ ಆ ಮಿಲ್ಲರ್ ಸಮಿತಿ ಜಾರಿಯಾಗಿದ್ದು ಇವರ ದಿವಾನರಾಗಿರ್ತಕ್ಕಂಥ ಕಾಲದಲ್ಲಿ. ಓಕೆ, ಇನ್ನು ಬ್ಯಾನರ್ಜಿ ಅವರ ಆಡಳಿತಾವಧಿಯಲ್ಲಿ ಒಂದು ಅಫೆಕ್ಸ್ ಕೋರ್ಟ್ ಅನ್ನೋದು ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಮತ್ತು ಮಹಿಳೆಯರಿಗೆ ಮತದಾನ ಹಕ್ಕನ್ನು ಕೂಡ ಇವ್ರು ನೀಡ್ತಾನೆ. ಇಷ್ಟು ಈ ಪ್ರಶ್ನೆ ಅನ್ನೋದು ಗೊತ್ತಿರು. ಮುಂದಿನ ಪ್ರಶ್ನೆ ಹೋಗೋಣ. ಎಸ್, ಈಗ ತಾನೇ ಹೇಳಿದೆ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭವಾದ ವರ್ಷ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಲ್ರೆಡಿ ಹೇಳಿರೋದ್ರಿಂದ 1916. 1916ರಲ್ಲಿ ಏನಾಯಿತು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಹಾಗಾದರೆ ಈ ಮೈಸೂರು ವಿಶ್ವವಿದ್ಯಾಲಯ ಏನೈತಲ್ಲ, ಮೈಸೂರು ವಿಶ್ವವಿದ್ಯಾಲಯ ಇದು ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ಇದು ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ನೆಕ್ಸ್ಟ್ ಸ್ವತಂತ್ರ ಭಾರತದ ಅಥವಾ ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಒಂದು ವಿಶ್ವವಿದ್ಯಾಲಯ ಯಾವುದಪ್ಪ ಅಂದ್ರಿಗಿನ KVD, ಕರ್ನಾಟಕ ವಿಶ್ವವಿದ್ಯಾಲಯ. KVD ಅಂತ ಕರಿತೀವಿ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇದು ನಿಮಗೆ ಗೊತ್ತಿರಬೇಕು. ಇನ್ನು 1912ರಲ್ಲಿ ಈ ಮೈಸೂರು ಅರಮನೆ ಏನಾಯಿತು, ನಿರ್ಮಾಣ ಆಯಿತು ನೋಡಿ ಸ್ನೇಹಿತರೆ. 1912ರಲ್ಲಿ ಮೈಸೂರು ಅರಮನೆ ಏನಾಯಿತು, ಸ್ಥಾಪನೆ ಆಯಿತು. ಓಕೆ, ಹೆನ್ರಿ ಇರ್ವಿನ್ ಅಂತೇಳಿ ಕೇಸಿ ಇದರ ಶಿಲ್ಪಿ ಹೆನ್ರಿ ಇರ್ವಿನ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವರ್ಣಿಸಿದ ಮೊದಲ ಲೇಖಕರು ಅಂತ ಕೇಳಿದಾರ. ಹಾಗಾದರೆ R.C. ಮುಜುಮ್ದಾರ್ ಇದೆ, V.D. ಸಾವರ್ಕರ್ ಇದೆ, ಸುರೇಂದ್ರನಾಥ್ ಬ್ಯಾನರ್ಜಿ ಕೊಟ್ಟಿದ್ದಾರೆ, ಅಶೋಕ್ ಮೆಹ್ತಾ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರಿಗಿನ ಬಿ ಸ್ನೇಹಿತರೆ. ಯಾವುದು ಬಿ ಆಗುತ್ತೆ. ವಿನೋದ ದಾಮೋದರ್ ಸಾವರ್ಕರ್ ಅವರು ಈ ಫಸ್ಟ್ ಅಂದ್ರೆ ಈ 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಮಾಡಿದ್ದಾರೆ, ವರ್ಣಿಸಿದಾರ. ಇದ್ರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯ ಇದಾವೆ. ಇತಿಹಾಸಕಾರಲ್ಲಿ ಒಂದೇ ಏಕಮತವಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ನೋಡ್ರಿ, R.C. ಮುಜುಮ್ದಾರ್ ಅವ್ರು ಏನು ಹೇಳ್ತಾರಂದ್ರೆ ಅದು ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಸ್ವಾರ್ಥಕ್ಕಾಗಿ ನಡೆದಿರ್ತಕ್ಕಂಥ ಸಂಗ್ರಾಮ ಅಂತ ಕರೀತಾರೆ. ಸ್ವಾರ್ಥಕ್ಕಾಗಿ ನಡೆದ ಸಂಗ್ರಾಮ ಅಂತ ಕರೀತಾರೆ. ಯಾಕಂದ್ರೆ ಈಗಿನ ಅವರವರ ಸ್ವಾರ್ಥಕ್ಕಾಗಿ ಅವರು ಭಾಗಿಯಾಗಿದ್ದರು. ರಾಜ್ಯ ಕಳ್ಕೊಂಡಿದ್ರು ಅನ್ನೋದು ಕಾರಣಕ್ಕಾಗಿ ಕೆಲವೊಬ್ಬರು ಭಾಗವಹಿಸಿದರೆ, ಕೆಲವೊಬ್ಬರಿಗೆ ಪಿಂಚಣಿ ಸಿಕ್ಕಲಿಲ್ಲ ಅಂತ ಒಬ್ಬರು ಭಾಗವಹಿಸ್ತಾ ಇದ್ದರು, ಕೆಲವೊಬ್ಬರು ಬಿರುದುಗಳನ್ನು ಕಸಿದುಕೊಂಡ್ರು ಅನ್ನೋ ಕಾರಣಕ್ಕಾಗಿ ಭಾಗವಹಿಸಿದ್ದರು. ಹಾಗಾಗಿ ಇದು ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಸ್ವಾರ್ಥಕ್ಕಾಗಿ ನಡೆದಿರ್ತಕ್ಕಂಥ ಸಂಗ್ರಾಮ ಅಂತ ಕರೀತಾರೆ. ಯಾಕಂದರೆ V.D. ಸಾವರ್ಕರ್ ಅವರು ಏನು ಹೇಳಿದರು, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಆದರೆ ಅದನ್ನು ರಿಜೆಕ್ಟ್ ಮಾಡಿದರು. KS ಅಲ್ಲಿ ಪ್ರಶ್ನೆ ಆಗಿದೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ತಿರಸ್ಕರಿಸಿದವರು ಯಾರು ಅಂತ ಕೇಳಿದರೆ ಸ್ನೇಹಿತರೆ, 2010ನಲ್ಲಿ 2010ರಲ್ಲಿ ಈ ಪ್ರಶ್ನೆ ಆಗಿದೆ. KS ಪ್ರಿಲಿಮ್ಸ್ನಲ್ಲಿ ಕೇಳಿರ್ತಕ್ಕಂಥದ್ದು. ಸ್ವಲ್ಪ ಜಾಗೃತರಾಗ್ರಿ. ಅದಕ್ಕೆ ಆನ್ಸರ್ R.C. ಮುಜುಮ್ದಾರ್ ಅವರು. ಓಕೆ ನೋಡಿ, ಯಾಕಂದರೆ ಆಮೇಲೆ ಬೇಕಾದ್ರೆ ನಾನು ಚರ್ಚೆ ಮಾಡ್ತೀನಿ ಯಾಕೆ ಈ ರೀತಿ ಹೇಳಿದ್ರು ಅನ್ನೋದು, ಇಲ್ಲಿ ಬೇಡ. V.D. ಸಾವರ್ಕರ್ ಅವ್ರದ್ದು ಆಲ್ರೆಡಿ ಇದೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ. ಇನ್ನು S.N. ಸೇನ್ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಯಾವ ಹೋರಾಟವು ಧರ್ಮಕ್ಕಾಗಿ ಪ್ರಾರಂಭವಾಯಿತೋ,
ಯಾವ ಹೋರಾಟ ಧರ್ಮಕ್ಕಾಗಿ ಪ್ರಾರಂಭವಾಯಿತು ಅದು ರಾಷ್ಟ್ರೀಯವಾದದಲ್ಲಿ ಅಂತ್ಯವಾಯಿತು ಅಂತ ಹೇಳ್ತಾನೆ ರೀ. ಇನ್ನು ಅಶೋಕ್ ಮೆಹ್ತಾ ಅವರು ಏನು ಹೇಳಿದ್ರು ಅಂತಂದ್ರಿಗಿನ ಇದು 1857ರ ಮಹಾಬಂಡಾಯ ಅಂತ ಹೇಳಿರ್ತಕ್ಕಂಥ ಸ್ನೇಹಿತರೆ. ಇನ್ನು ನಾವು ನಿನ್ನೆ ಕೂಡ ಈ ಸಿಪಾಯಿ ದಂಗೆಯ ಮೇಲಿರ್ತಕ್ಕಂಥ ಪ್ರಶ್ನೆಯನ್ನು ಕೂಡ ಚರ್ಚೆ ಮಾಡಿದ್ದೀವಿ. ನಾನು ಯಾವ ರೀತಿ ಪ್ರಶ್ನೆ ಬರ್ತದ ಮತ್ತು ಯಾವುದರಲ್ಲಿ ಓದ್ಕೋಬೇಕು ಅನ್ನೋದು ಕೂಡ ನಾನು ಚೆನ್ನಾಗಿ ಹೇಳಿದ್ದೀನಿ. ಈಗ ಮುಂದೆ ಕವರ್ ಮಾಡ್ತಾ ಹೋಗೋಣ. ಎಲ್ಲ ವಿಷಯ ಒಂದೇ ಕಡೆ ಹೇಳೋದು ಬೇಡ. ನೋಡ್ರಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ರು. ಫಸ್ಟ್ ಸೆಷನಿಂದ ಕಾಂಗ್ರೆಸ್ ಚೇರ್ಮನ್ ನೋಡ್ರಿ ಯಾರು ಅಧ್ಯಕ್ಷರಾಗಿದ್ರು ಕೇಳಿದ್ರು. ಸುರೇಂದ್ರನಾಥ್ ಬ್ಯಾನರ್ಜಿ, AOUM, WC ಬ್ಯಾನರ್ಜಿ, ದಾದಾಬಾಯಿ ನವರೋಜಿ ಅವರು. ಹಾಗಾದರೆ ನೀವು ಆನ್ಸರ್ ಮಾಡ್ತೀರಾ, ಈಸಿಯಾಗಿ ಮಾಡ್ತೀರಾ. ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರಿಗಿನ ಸಿ ಸ್ನೇಹಿತರೆ, WC ಬ್ಯಾನರ್ಜಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು. ಓಕೆ ನೋಡ್ರಿ, ಇದು ಯಾವಾಗ ನಡೀತು? 1885ರಲ್ಲಿ ನಡೀತು. 1885 ಡಿಸೆಂಬರ್ 28ಕ್ಕೆ ನಡೀತು. ಓಕೆ, ಟೋಟಲ್ ಇಲ್ಲಿ 72 ಮೆಂಬರ್ಸ್ ಏನಾಗಿದ್ದರು ಭಾಗವಹಿಸಿದ್ರು. 72 ಜನ ಏನಾಗಿದ್ದರು ಭಾಗವಹಿಸಿರ್ತಕ್ಕಂಥದ್ದು. ಹಾಗಾದರೆ 78 ಜನ ಎಲ್ಲಿ ಭಾಗವಹಿಸಿದ್ರು ಅನ್ನೋದು ನೀವು ಕಮೆಂಟ್ ಮಾಡಿರಿ. ಓಕೆ, ನಿಜವಾಗ್ಲೂ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಓದುವಂಥ ಹಂಬಲ ಜಾಸ್ತಿ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಬೇರೆ ಟಫ್ ಇರತಕ್ಕಂಥ ಕ್ವಶನ್ಗಳನ್ನು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾನು ಮಾಡ್ತೀನಿ ಸ್ನೇಹಿತರೆ. ನೋಡಿರಿ, ಹಾಗಾದರೆ 72 ಜನ, ಇದರಲ್ಲಿ 72ರಲ್ಲಿ 4 ಜನ ಕನ್ನಡಿಗರು ಕೂಡ ಏನಾಗಿದ್ದರು ಭಾಗವಹಿಸಿದ್ರು. ಇಲ್ಲಿ ಹಲವಾರು ನಿರ್ಣಯಗಳನ್ನು ಏನು ಮಾಡಿದರು, ಬೇಡಿಕೆ ಇಟ್ಟರು. ಅಂದರೆ ಕಾರ್ಯಾಂಗದಿಂದ ನ್ಯಾಯಾಂಗ ಏನಾಗಬೇಕು, ಪ್ರತ್ಯೇಕ ಆಗಬೇಕು. ಭಾರತೀಯರಿಗೆ ಒಂದು ಪರೀಕ್ಷೆ ಅಂದರೆ ಭಾರತೀಯರಿಗೆ ಪರೀಕ್ಷೆಗಳಲ್ಲಿ ಒಂದು ಮೀಸಲಾತಿ ಕೊಡಬೇಕು. ಈ ರೀತಿ ಚರ್ಚೆ ಏನಾಗುತ್ತೆ ಇಲ್ಲಿ ನಡೀತಕ್ಕಂಥದ್ದು. ಇದು ಬಾಂಬೆಯಲ್ಲಿ ನಡೆದಿರ್ತಕ್ಕಂಥದ್ದು. ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳ್ತಿರ್ತಾರೆ ಪದೇ ಬಾಂಬೆ. ಒಟ್ಟು 59 ಅಧಿವೇಶನ ನೋಡೋದು. ಟೋಟಲ್ ಎಷ್ಟು? 59. 59 ಓದುವಂಥ ಅವಶ್ಯಕತೆ ಇಲ್ಲ. ಟೋಟಲ್ ಒಂದು 20 ನೀವು ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಸಾಕು. ಓಕೆ, ಹಾಗಾದರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಮೊದಲ ಒಂದು ಅಧಿವೇಶನಕ್ಕೆ ಭಾಗವಹಿಸಿರಲಿಲ್ಲ. ಇದು ನೆನ್ಪಿಟ್ಕೋಬೇಕು, ಇವರು ಭಾಗವಹಿಸಲಿಲ್ಲ. ಎಕ್ಸಾಮಲ್ಲಿ ಇದು ಪ್ರಶ್ನೆ ಕೇಳಿದಾರೆ, ಭಾಗವಹಿಸಲಿಲ್ಲ. ನೋಡ್ರಿ, ಭಾಗವಹಿಸಲಿಲ್ಲ. ಓಕೆ, ನೆಕ್ಸ್ಟ್ AOUM ಯಾರು ಅಂದ್ರೆ AOUM ಕಾಂಗ್ರೆಸ್ನ ಸ್ಥಾಪಕ, ಫೌಂಡರ್. ನೋಡ್ರಿ, ಕಾಂಗ್ರೆಸ್ನ INCನ ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರಿಗಿನ AOUM, ಸ್ಕಾಟ್ಲ್ಯಾಂಡ್ ದೇಶದವನು, ನಿವೃತ್ತ ಒಬ್ಬ ICS ಅಧಿಕಾರಿ. ಇನ್ನು ದಾದಾಬಾಯಿ ನವರೋಜಿ ಅವರು 3 ಬಾರಿ INC ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಅಧಿವೇಶನದ ಅಧ್ಯಕ್ಷ ಅಥವಾ INC ಅಧ್ಯಕ್ಷರಾಗಿದ್ದರು. ಒಂದು 1886, ಒಂದು 1893, ಇನ್ನೊಂದು 1906 ಸ್ನೇಹಿತರೆ. 1886 ಕಲ್ಕತ್ತಾ, 1893 ಲಾಹೋರ್. ಓಕೆ, ಇದು ಕೂಡ ಕಲ್ಕತ್ತಾ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಸ್ವರಾಜ್ಯ ಎಂಬ ಪದವನ್ನು ಏನು ಮಾಡಿದರು, ಮೊದಲ ಬಾರಿಗೆ ಬಳಕೆ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಮತ್ತು ಬ್ರಿಟಿಷರ ಒಂದು ಈ ಸ್ವರೂಪವನ್ನು ಹೊರಗಿಡಿರ್ತಕ್ಕಂಥದ್ದು. ಆರ್ಥಿಕ ಸ್ರವಿಕೆ ಬಗ್ಗೆ ಏನಾಯ್ತು ಇಲ್ಲಿ ಪ್ರಕಟ ಆಯಿತು ಇದೇ ಒಂದು ಅಧಿವೇಶನದಲ್ಲಿ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಕಾಂಗ್ರೆಸ್ನಲ್ಲಿದ್ದ ಮಂದಗಾಮಿಗಳ ಗುರಿಯಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಆಡಳಿತದ ಪುನರ್ವ್ಯವಸ್ಥೆ, ಸೇವೆಗಳ ಭಾರತೀಕರಣ, ಶಾಸನ ಸಮಿತಿಗಳಲ್ಲಿ ಭಾರತೀಯರ ಪ್ರವೇಶಾತಿ, ಮತ್ತು ಡಿ ಬ್ರಿಟಿಷ್ ಆಳ್ವಿಕೆಗೆ ಶಾಂತಿಯುತ ವಿರೋಧ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಡಳಿತದ ಪುನರ್ವ್ಯವಸ್ಥೆ ಇವರ ಗುರಿಯಾಗಿರಲಿಲ್ಲ ಸ್ನೇಹಿತರೆ. ಇವೆಲ್ಲವೂ ಕೂಡ ಇವರ ಮಂದಗಾಮಿಗಳ ಗುರಿ ಆಗಿರ್ತಕ್ಕಂಥದ್ದು. ಆಗ ಇವರು ಒಂದು ಸಂವಿಧಾನಾತ್ಮಕ ಚೌಕಟ್ಟಲ್ಲಿ ಏನು ಮಾಡಿದರು, ಹೋರಾಟ ಮಾಡಿದರು. ಹಾಗಾಗಿ ಇವರ ಹೋರಾಟವನ್ನು ರಾಜಕೀಯ ಭಿಕ್ಷಾಟನೆಯ ಕಾಲ ಅಂತ ಕರೀತಾರೆ. ರಾಜಕೀಯ ಭಿಕ್ಷಾಟನೆಯ ಕಾಲ ಅಂತ ಕರೀತಾರೆ. ಇದು ನಿಮಗೆ ಗೊತ್ತಿರಬೇಕು. ಮಂದಗಾಮಿಗಳ ಒಂದು ಕಾಲಾವಧಿ ಯಾವುದು ಅಂದ್ರೆ 1885ರಿಂದ 1905 ಸ್ನೇಹಿತರೆ. 1905 ಇದನ್ನು ಮಂದಗಾಮಿಗಳ ಕಾಲ ಅಥವಾ ಯುಗ ಅಂತ ಕರಿತೀವಿ. ಮಂದಗಾಮಿ ಯುಗ, ಮಂದಗಾಮಿ ಯುಗ. ಓಕೆ, ಇದರಲ್ಲಿ ಹಲವಾರು ಜನ ಬರ್ತಾರೆ. ಪದೇ ಪ್ರಶ್ನೆ ಈ ರೀತಿ ಬರ್ತಾ ಇದ್ದೇವೆ. ಯಾವ ರೀತಿ ಅಂದ್ರೆ, ಈ ಕೆಳಗಿನವರಲ್ಲಿ ಮಂದಗಾಮಿ ನಾಯಕರು ಯಾರಲ್ಲ, ಮಂದಗಾಮಿ ನಾಯಕರನ್ನು ಗುರುತಿಸಿ ಅಂತ ಬಂದಾಗ ಕೆಲವೊಂದಿಷ್ಟು ಅಂದರೆ ಕೆಲವೊಂದಿಷ್ಟು ಲೀಸ್ಟನ್ನು ನೀವು ಇಟ್ಕೊಂಡಿರಬೇಕು. ಮೇಜರ್ ಆಗಿರ್ತಕ್ಕಂಥದ್ದು. ಎಕ್ಸಾಂಪಲ್ GK ಗೋಖಲೆ ಅವರು ಮಂದಗಾಮಿ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. GK ಗೋಖಲೆ.
ಎಸ್.ಎನ್. ಬ್ಯಾನರ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ ಇವರು ಮಂದಗಾಮಿ. ದಾದಾಬಾಯಿ ನವರೋಜಿ. ಓಕೆ. ನೆಕ್ಸ್ಟ್ ಕೆ.ಟಿ. ತೆಲಾಂಗ್, ಜಾರ್ಜ್ ಯೂಲೆ, ಎಂ.ಜಿ. ರಾನಡೆ, ಮದನ್ ಮೋಹನ್ ಮಾಳವಿಯ, ಎಂ.ಎಂ. ಮದನ್ ಮೋಹನ್ ಮಾಳವಿಯ. ನೆಕ್ಸ್ಟ್ ವಿನೋಬಾ ಭಾವೆ, ಫಿರೋಜ್ ಶಾ ಮೆಹ್ತಾ. ಓಕೆ. ಇನ್ನು ಶಂಕರ್ ನಯಾರ್ ಇವರೆಲ್ಲರೂ ಕೂಡ ಮಂದಗಾಮಿ. ಮತ್ತು ಅರವಿಂದ್ ಘೋಷ್ ಅವರು ಕೂಡ ಮೊದಲು ಮಂದಗಾಮಿನೇ. ಅರವಿಂದ್ ಘೋಷ್ ಆ ನಂತರ ತೀವ್ರಗಾಮಿ ಗುಂಪಿನಲ್ಲಿ ಹೋಗ್ತಾರೆ. ಆ ನಂತರ ಏನಾದರೂ ಇವರು ಒಬ್ಬ ತತ್ವಜ್ಞಾನಿ ಆಗ್ತಾರೆ. ಓರ್ವ ತತ್ವಜ್ಞಾನಿ ನೋಡ್ರಿ, ಇವರು ಸನ್ಯಾಸಿ ಆದರು. ಅದಕ್ಕೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಓರ್ವ ತತ್ವಜ್ಞಾನಿ ಯಾರು ಅಂತ ಕೇಳಿ ಇವರೇ. ಈ ರೀತಿ ಬಂದಾಗ ಈಸಿಯಾಗಿ ಹಾಕ್ರಿ. ಇನ್ನು ಇವರ ಹೋರಾಟಗಳು ಗೊತ್ತೇ ಇದೆ ಮಂದಗಾಮಿಗಳದು. ಪೆಟಿಷನ್, ಪ್ರೊಟೆಸ್ಟ್, ಪ್ರೇಯರ್. ಅರ್ಥ ಆಯ್ತಾ? ಇದು ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸ್ವತಂತ್ರ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಯಾರು ಅಂತ ಕೇಳಿದಾರ. ಹಾಗಾದರೆ ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ್, ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಈ ರೀತಿ ಆಯ್ಕೆಗಳು ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಬಾಲಗಂಗಾಧರ್ ತಿಲಕ್. ನೋಡ್ರಿ, ಸ್ವರಾಜ್ಯ ಅಂದ ತಕ್ಷಣ ಗೊತ್ತಾಗತ್ತೆ. ಅವ್ರು ಹೇಳಿದರು, ಏನು ಹೇಳಿದರು? ಸ್ವರಾಜ್ಯ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಇರತಕ್ಕಂಥದ್ದು ಯಾರಂದ್ರೆ ಬಾಲಗಂಗಾಧರ ತಿಲಕ್. ಇದು ಸ್ವರಾಜ್ಯಕ್ಕಾಗಿ ಬಹಳ ಹೋರಾಟ ನಡೆಸಿದರು. ಆ ನಂತರ ಎನ್ ವಿ ಸೆಂಟ್ ಅವರ ಪರಿಚಯದಿಂದ ಸ್ವರಾಜ್ಯ ಬಿಟ್ಟು ಸ್ವಯಂ ಆಡಳಿತವನ್ನು ಏನು ಮಾಡಿದ್ರು, ಅವರು ರೂಢಿಸಿಕೊಂಡ್ರು. ಹಾಗಾಗಿ ಅವ್ರಿಗೆ ಗೊತ್ತಾಯಿತು ಕಾಂಗ್ರೆಸ್ನಿಂದ ಹೊರ ಬಂದು ಎನ್ ವಿ ಸೆಂಟ್ ಅವ್ರ ಕೈ ಜೋಡಿಸಿ ಅವರು ವೈಯಕ್ತಿಕವಾಗಿ ಏನು ಮಾಡಿದರು, ಈ ಒಂದು ಓಮ್ ರೂಲ್ ಲೀಗ್ ನೋಡ್ರಿ, ಗೊತ್ತಿರ್ಬೇಕು ನಿಮಗೆ, ಓಮ್ ರೂಲ್ ಲೀಗ್ HRL ಏನು ಮಾಡಿದ್ರು, ಸ್ಥಾಪನೆ ಮಾಡಿದರು. ಯಾಕಂತಂದರೆ ಅವ್ರಿಗೆ ಗೊತ್ತಾಗಿಬಿಡ್ತು ಕಾಂಗ್ರೆಸ್ ಯಾವ ರೀತಿಯಪ್ಪ ಅಂತಂದ್ರೆ, ಕಾಂಗ್ರೆಸ್ ಅನ್ನೋದು ಒಂದು ಜಗನ್ನಾಥ ರಥ ಅಥವಾ ಒಂದು ರಥ ಇದ್ದಂಗೆ. ಅದಕ್ಕೆ ಮಂತ್ರ ಹೇಳಬೇಕು, ಅದಕ್ಕೆ ಹೂಗಳು ಹಾಕಬೇಕು, ಅದನ್ನು ಸಣ್ಣಗೆ ಜಗ್ಗಬೇಕು, ಅದೆಲ್ಲ ಮುಗಿಬೇಕಂದ್ರೆ ಭಾಳ ಡಿಲೇ ಆಗುತ್ತೆ ಅಂತೇಳಿ ಕೇಸಿ ಈತ ಓನಾಗಿ ಓಮ್ ರೂಲ್ ಲೀಗ್ನ ಏನು ಮಾಡಿದ, ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎನ್ ವಿ ಸೆಂಟ್ ಅವರು ಕೂಡಿ. ಓಕೆ, ಇವರು ಸ್ವರಾಜ್ಯ ಜನ್ಮ ಸಿದ್ಧ ಹಕ್ಕು ಅಂತ ಅದೊಂದು ಘೋಷಣೆ ಕೊಟ್ಟರು ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದ್ರಿಗಿನ, ಒಂದು ವೇಳೆ ಅಸ್ಪೃಶ್ಯತೆ ಎನ್ನುವುದು, ಒಂದು ವೇಳೆ ವೆರಿ ಇಂಪಾರ್ಟೆಂಟ್, ಒಂದು ವೇಳೆ ಅಸ್ಪೃಶ್ಯತೆ ಎನ್ನುವುದು ಒಂದು ವೇಳೆ ಅಸ್ಪೃಶ್ಯತೆಯನ್ನು ಆ ದೇವರು ಒಂದು ವೇಳೆ ಅಸ್ಪೃಶ್ಯತೆಯನ್ನು ದೇವರು ಸಹಿಸಿದರೆ ಆ ದೇವರನ್ನು ನಾನು ದೇವರೆಂದು ಗುರುತಿಸುವುದಿಲ್ಲ ಅಂತ ಹೇಳೇನ್ರಿ. ಯಾರು? ಈ ಒಂದು ಬಾಲಗಂಗಾಧರ ತಿಲಕ್ ಅವರು. ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತಾವೆ ಗಾಂಧೀಜಿಯವರು ಏನು ಹೇಳಿದ್ರು ಅಂದರೆ, ಒಂದು ವೇಳೆ ಅಸ್ಪೃಶ್ಯತೆ ಅನ್ನುವುದು ಹಿಂದೂ ಧರ್ಮದ ಸಾರವಾದರೆ ನಾನು ಅದೇ ಧರ್ಮದ ವಿರುದ್ಧ ದಂಗೆ ಹೇಳುತ್ತೇನೆ ಅಂತ ಹೇಳಿದ್ದಾರೆ. ಬಟ್ ಅದೇ ಕೊಟೇಶನಲ್ಲಿ ಬರುತ್ತೆ, ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಒಂದು ವೇಳೆ ಅಸ್ಪೃಶ್ಯತೆಯನ್ನು ದೇವರು ಸಹಿಸಿದರೆ ನಾನು ದೇವರೆಂದು ಗುರುತಿಸುವುದಿಲ್ಲ ಅಂತ ಹೇಳಿರ್ತಕ್ಕಂಥ. ಓಕೆ, ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಗಾಂಧೀಜಿಯವರು ಅಂತ ಹಲವಾರು ಇದಾವೆ ಕೊಟೇಶನ್ಗಳು, ಗೊತ್ತಿರ್ಬೇಕು ನಿಮ್ಗೆ. ಅವ್ರು ಏನು ಹೇಳಿರಪ್ಪ ಅಂದ್ರಿಗಿನ, ಪ್ರಕೃತಿ ಎನ್ನುವುದು ಮಾನವನ ಬಯಕೆಗಳನ್ನು ಈಡೇರಿಸಬಲ್ಲದು ಹೊರತು ಮಾನವನ ದುರಾಶೆಗಳಲ್ಲ ಅಂತ ಹೇಳಿದ್ದಾರೆ. ಓಕೆ, ಮತ್ತು ಅಷ್ಟೇ ಅಲ್ಲ, ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ಹೇಳಿದ್ದಾರೆ. ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ಹೇಳಿದವರು ಗಾಂಧೀಜಿಯವರು. ಓಕೆ, ನೆಕ್ಸ್ಟ್, ದೇಶ ಇಬ್ಬಾಗವಾಗುವುದಾದರೆ ನನ್ನ ಶವದ ಪೆಟ್ಟಿಗೆಯ ಮುಂದೆ ಆಗಲಿ, ದೇಶ ಇಬ್ಬಾಗವಾಗುವುದಾದರೆ ನನ್ನ ಹೃದಯ ಒಡೆದಂತೆ ಅಂತ ಈ ರೀತಿ ಹೇಳಿರ್ತಕ್ಕಂಥದ್ದು ಗಾಂಧೀಜಿಯವರು. ಇನ್ನು ಜವಾಹರ್ಲಾಲ್ ನೆಹರು ಅವರು ಏನು ಹೇಳಿದರು ಅಂತಂದ್ರಿಗಿನ, ಜವಾಹರ್ಲಾಲ್ ನೆಹರು ಅವರು 1935ರ ಕಾಯ್ದೆಯನ್ನು ಗುಲಾಮಗಿರಿಯ ಹೊಸ ಸನ್ನದು ಅಂತ ಕರೆದಾರ್ರಿ.
ಹೊಸ ಸನ್ನದು, ಕ್ಯಾರೆಕ್ಟರ್ ಆಫ್ ಸ್ಲ್ಯಾವಿಲಿಟಿ ಅಂತ ಕರೆದಾರೆ ಇದನ್ನು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಮತ್ತು ಅಷ್ಟೇ ಅಲ್ಲ, 1935 ಕಾಯ್ದೆಯನ್ನು ಇವರು ವ್ಯಂಗ್ಯ ಮಾಡ್ತಾರೆ ರೀ. ಅದಕ್ಕೆ ಬ್ರೇಕ್ ಇದೆ ಅಂದರೆ ಬ್ರೇಕ್ಗಳಿರುವ ವಾಹನ, ಅದರ ಇಂಜಿನ್ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಓಕೆ, ಇಷ್ಟು ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಗದ್ದರ್ ಪಕ್ಷವೆಂಬ ಕ್ರಾಂತಿಕಾರಿ ರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಸ್ಥಳ ಅಂತ ಕೇಳಿದಾರ. ಶಾನ್ ಫ್ರಾನ್ಸಿಸ್ಕೋ, ಮಾಸ್ಕೋ, ಕಲ್ಕತ್ತಾ, ಲಾಹೋರ್ ಈ ರೀತಿ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಶಾನ್ ಫ್ರಾನ್ಸಿಸ್ಕೋ ಸ್ನೇಹಿತರೆ. ಓಕೆ, ನೋಡ್ರಿ, ಈ ಗದ್ದರ್ ಪಕ್ಷವನ್ನು ಸ್ಥಾಪಿಸಿದವರು ಯಾರಂದ್ರೆ ಲಾಲಾ ಹರ್ದಯಾಳ್ ಅವರು ಈ ಪತ್ರಿಕೆಯನ್ನು ಸ್ಥಾಪನೆ ಮಾಡಿದರು 1913. ಆ್ಯಕ್ಚುಲಿ ಗದ್ದರ್ ಪಕ್ಷನೇ ಗದ್ದರ್ ಪತ್ರಿಕೆ, ಗದ್ದರ್ ಪಕ್ಷದಿಂದ ಗದ್ದರ್ ಪತ್ರಿಕೆ ಹೊರಬರುತ್ತೆ. ಆ್ಯಕ್ಚುಲಿ ಈ ಲಾಲ್ ಹರ್ದಯಾಳದವರು ಮೊದಲು ಕೆನಡಾದಲ್ಲಿ ಹೋರಾಟ ಮಾಡಿದರು. ಕೆನಡಾದಿಂದ ಅಮೇರಿಕಕ್ಕೆ ಹೋಗ್ತಾರೆ. ಎಲ್ಲಿ? ಅಮೇರಿಕಾ. ಮತ್ತು ಅಮೇರಿಕದಿಂದ ಮತ್ತೆ ಭಾರತ ಕಡೆ ಬರ್ತಾರೆ. ಕಾಮಗಾತು ಹಡಗು ದುರಂತ ಆಗ್ತದಲ್ರಿ, ಇದಕ್ಕೆ ಸಂಬಂಧಪಟ್ಟಿದ್ದು. ಕಾಮಗಾತ್ ಹಡಗು ದುರಂತ, ಕಾಮಗಾತ್ ದುರಂತ ಅಂತ ಏನು ಕರಿತೀವಲ್ಲ, ಅಷ್ಟು ಹಲವಾರು ಜನ ರಾಷ್ಟ್ರೀಯವಾದಿಗಳು ಏನು ಮರಣ ಹೊಂತಾರಲ್ಲ, ಅದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ನೇಹಿತರು. ಓಕೆ, ಇದು ಲಾಲ್ ಹರ್ದಯಾಳ್ ಒಬ್ಬರೇ ಅಲ್ಲ ಈ ಪಕ್ಷದಲ್ಲಿ ಇರೋರು. ಸುಹಾನ್ ಸಿಂಗ್ ಬಾಕ್ನಾ, ಓಕೆ, ಮತ್ತು ಇನ್ನಿತರ ಬೇರೆ ಬೇರೆ ಇದ್ದರು. ಓಕೆ, ನೋಡಿರಿ, ಸುಹಾನ್ ಸಿಂಗ್ ಬಾಕ್ನಾ ಕೂಡ ನೆನ್ಪಿಟ್ಕೋರಿ, ಇದಕ್ಕೆ ಸಂಬಂಧಿಸಿದ್ದು. ಸುಹಾನ್ ಸಿಂಗ್ ಬಾಕ್ನಾ, ಪರಮಾನಂದ ಭಾಯಿ ಇವರು ಗದ್ದರ್ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಸರ್ ಸಹ್ಯಾದ್ ಅಹಮದ್ ಖಾನ್ರಿಂದ ಪ್ರಾರಂಭಿಸಲ್ಪಟ್ಟ ಚಳವಳಿ ಅಂತ ಕೇಳಿದಾರ. ವಹಾಬಿ ಚಳವಳಿ, ಅಹಮದಿಯ ಚಳವಳಿ, ಅಲಿಗಾರ್ ಚಳವಳಿ ಮತ್ತು ಖಿಲಾಫತ್ ಚಳವಳಿ ಅಂತ ಕೇಳಿದಾರೆ ಸ್ನೇಹಿತರೆ. ನೋಡ್ರಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಅಲಿಗಾರ್ ಚಳವಳಿ. ಈ ಸರ್ ಸಹ್ಯಾದ್ ಅಹಮದ್ ಖಾನ್ ಅವರು 1875ರಲ್ಲಿ ಅಲಿಗಾರ್ ಚಳವಳಿಯನ್ನು ಏನು ಮಾಡಿದರು? ಸ್ಥಾಪನೆ ಮಾಡಿದರು ಅಥವಾ ಸ್ಟಾರ್ಟ್ ಮಾಡಿದರು. ಓಕೆ, ಯಾಕೆ ಸ್ಟಾರ್ಟ್ ಮಾಡಿದರು ಅಂತಂದ್ರೆಗಿನ ಈ ಹಿಂದೂಗಳೆಲ್ಲರೂ ಕೂಡ ಸರ್ಕಾರಿ ನೌಕರಿಗಳಲ್ಲಿ ಪ್ರವೇಶ ಮಾಡ್ತಾಯಿದ್ರು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡಿತಾ ಇದ್ದರು. ಆದರೆ ಮುಸ್ಲಿಂ ಯುವಕರು ಯುವತಿಯರು ಏನು ಮಾಡಿದ್ರಪ್ಪ ಅಂತಂದ್ರೆ ಹಿಂದುಳಿದಿರಿದ್ದರು. ಹಾಗಾಗಿ ಅವ್ರನ್ನೂ ಕೂಡ ಒಂದು ಶಿಕ್ಷಣವನ್ನು ಕೊಡಿಸಿ ಅವ್ರಿಗೂ ಕೂಡ ಒಂದು ನೌಕರಿ ಸಿಗುವಂತೆ ಮಾಡುವಂಥ ಕಲ್ಪನೆ ಇವ್ರದ್ದಾಗಿತ್ತು. ಹಾಗಾಗಿ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆಗಿನ ಈ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ಇದನ್ನು ಬಳಸ್ಕೊಂಡ್ರು. ಈ ಹಿಂದೂ ಮತ್ತು ಮುಸ್ಲಿಮರ ಒಂದು ಒಗ್ಗಟ್ಟನ್ನು ಮುರಿಬೇಕಂತೇಳಿ ಕೇಸಿ ಲಾರ್ಡ್ ಲಿಟ್ಟನ್ ಏನು ಮಾಡಿದ ಅಂದ್ರೆಗಿನ ಲಾರ್ಡ್ ಲಿಟ್ಟನ್ನ 1,00,000 ರೂಪಾಯಿಗಳನ್ನು ಏನು ಮಾಡಿದ ಅದಕ್ಕೆ ಉದ್ಧಾರಕ್ಕಾಗಿ ಕೊಟ್ಟ. ಅಂದರೆ ಮುಸ್ಲಿಮರ ಬಳಕೆಗಾಗಿ, ಅವರ ಎಜುಕೇಷನ್ಗಾಗಿ ನೀಡಿರ್ತಕ್ಕಂಥದ್ದು, ದಾನ ನೀಡಿರ್ತಕ್ಕಂಥದ್ದು. ಆನಂತರ ಅಲ್ಲಿ ಆಂಗ್ಲೋ ಮಹಮಡನ್ ಓರಿಯೆಂಟಲ್ ಕಾಲೇಜ್ ಏನಾಯ್ತು ರೀ ಸ್ಥಾಪನೆ ಆಯಿತು. ಓರಿಯೆಂಟಲ್ ಕಾಲೇಜ್ ಏನಾಯಿತು ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೋಡ್ರಿ, ಎಲ್ಲಿದು? ಅಲಿಗರ್ನಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು, ಅಲಿಗರ್ನಲ್ಲಿ. ಇದು ಮುಂದೆ ಯಾವ ರೀತಿ ಬದಲಾಗುತ್ತೆ ಅಂತಂದ್ರೆ ಇದು ಒಂದು ಕೋಮವಾದ ಕೇಂದ್ರ ಆಗಿ ಬದಲಾಗುತ್ತೆ. ಇದು ನೋಡ್ರಿ ಯಾವ ರೀತಿ ಅಂದರೆ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಗುತ್ತೆ ಇದು. ಓಕೆ, ಆನಂತರ ಇದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಯೂನಿವರ್ಸಿಟಿ ತಲೆ ಎತ್ತುತ್ತೆ. ಅದು ಯಾವುದಂದ್ರಿಗಿನ ಬನಾರಸ್ ಹಿಂದೂ ಯೂನಿವರ್ಸಿಟಿ. ನೋಡ್ರಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇವತ್ತು ಯಾರು ಆಂಗ್ಲೋ ಮೊಹಮ್ಮಡನ್ ಓರಿಯೆಂಟಲ್ ಕಾಲೇಜ್ ಅನ್ನಲ್ಲ, ಯಾಕಂದ್ರೆ ಕಾಲೇಜ್ ಇದು ಯೂನಿವರ್ಸಿಟಿ ಆಗೈತಿ. ಇವತ್ತು ಅಲಿಗರ್ ಯೂನಿವರ್ಸಿಟಿ ಅಂತಾರೆ ರೀ, ಇವತ್ತು ಬನಾರಸ್ ಯೂನಿವರ್ಸಿಟಿ ಅಂತ ಕರೀತಾರೆ. ಓಕೆ, ಅಂದರೆ ಏನಾಗಿಬಿಡ್ತು ಅಂದ್ರೆ ಮುಸ್ಲಿಮನಾಗಿ ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಇದೇ ಕಾಲೇಜಲ್ಲಿ ಓದಬೇಕು, ಹಿಂದೂ ಆಗಿರ್ತಕ್ಕಂಥ ವ್ಯಕ್ತಿ ಇದೇ ಕಾಲೇಜಲ್ಲಿ ಏನಾಗಿರಬೇಕು ಓದಬೇಕು ಅನ್ನುವಂಥ ಒಂದು ನೈತಿಕತೆಯಲ್ಲಿ ಬಂದುಬಿಡುತ್ತೀರಿ ಆಟೋಮೆಟಿಕ್. ಯಾಕಂದ್ರೆ ಅದು ನಾವು ಮುಸ್ಲಿಂ ಕಾಲೇಜ್ ನಾಯಕ್ಕೆ ಹೋಗಲಿ, ಹಿಂದೂ ಕಾಲೇಜ್ ನಾಯಕ್ಕೆ ಹೋಗಲಿ, ಈ ರೀತಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಈ ನನ್ನ ಮಗ ಭಾಳ ಡೇಂಜರ್ ಇವನು. ಯಾರು? ಲಾರ್ಡ್ ಲಿಟ್ಟನ್. ಇವನ್ನ ಪ್ರತಿಗಾಮಿ ವೈಸ್ರಾಯ್ ಅಂತ ಕರಿತಾರೆ ಇವನಿಗೆ, ಪ್ರತಿಗಾಮಿ. ಯಾಕಂದ್ರೆ ಇವನು ಬೆಂಕಿ ಹಚ್ಚ ಕೆಲಸನೇ ಮಾಡ್ತಾನೆ ರೀ ಎಲ್ಲಿ ಹೋದ್ರು. ಅರ್ಥ ಆಯ್ತಾ? ಒಟ್ಟು ಇರಬೇಕಾದ್ರೆ ತನ್ನ ಆಡಳಿತದಲ್ಲಿ ಇರಬೇಕಾದ್ರೆ ಬೆಂಕಿ ಹಚ್ಚನೇ ಕೆಲಸನೇ ಮಾಡ್ಯಾನ್ರಿ ಎಲ್ಲ ಇಂಡಿಯಾದಾಗ. ಓಕೆ, ಇದು ನಾವು ಏನೇನು ಯಾವ್ಯಾವ ಬೆಂಕಿ ಹಚ್ಚೇನಂತ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೇನೆ. ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಗಾಂಧೀಜಿ, ವಲ್ಲಭಾಯ್ ಪಟೇಲ್, ಲಾಲ್ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ವಲ್ಲಭಾಯ್ ಪಟೇಲ್. ಓಕೆ, ವಲ್ಲಭಾಯ್ ಪಟೇಲ್ ಅವರು ಬಾರ್ಡೋಲಿ ಸತ್ಯಾಗ್ರಹ, ಕೇಡಾ ಬೇರೆ ಬಾರ್ಡೋಲಿ ಬೇರೆ. ಓಕೆ,
ಖೇಡಾ ಸತ್ಯಾಗ್ರಹಕ್ಕೆ ಗಾಂಧೀಜಿಯವ್ರನ್ನ ಏನು ಮಾಡಿದ್ರು, ಅವರು ಇನ್ವೈಟ್ ಮಾಡಿದ್ರು. ಹಾಗಾಗಿ ಖೇಡಾ ಸತ್ಯಾಗ್ರಹದ ನಾಯಕ ಅಂತಂದರೆ ಗಾಂಧೀಜಿ, ಚಂಪಾರಣ್ಯ ಸತ್ಯಾಗ್ರಹದ ನಾಯಕ ಗಾಂಧೀಜಿ, ಅಹಮದಾಬಾದ್ ಸತ್ಯಾಗ್ರಹದ ನಾಯಕ ಗಾಂಧೀಜಿ. ಇದು ನಿಮಗೆ ಗೊತ್ತಿರಬೇಕು. 1929ರಿಂದ 30ವರೆಗೆ ನಡೆದಿರ್ತಕ್ಕಂಥದ್ದು. ಇದು ಯಾಕೆ ನಡೀತು ಅಂದ್ರೆ, ಇನ್ನು ರೈತರ ಮೇಲೆ ಏನು ಮಾಡಿದ್ರು ಅಂದ್ರೆ 22% ಅಷ್ಟು ಏನು ಮಾಡಿದ್ರು, ಟ್ಯಾಕ್ಸನ್ನು ಹಾಕಿರ್ತಕ್ಕಂಥದ್ದು. ಇಲ್ಲಿ ಸಿ ರಾಜಗೋಪಾಲಾಚಾರಿ ಮತ್ತು ಗಾಂಧೀಜಿಯವರು ಬೇರೆ ಬೇರೆ ರಾಷ್ಟ್ರೀಯವಾದಿಗಳು ಅಂದರೆ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಈ ಚಳವಳಿಯನ್ನು ಏನು ಮಾಡಿದ್ರು, ಸತ್ಯಾಗ್ರಹನ ಯಶಸ್ವಿಗೊಳಿಸಿದ್ರು. ಹಾಗಾಗಿ ಇದೇ ಹೆಸರಿನಿಂದ ಕರೆಯಲ್ಪಡ್ತಿರ್ತಕ್ಕಂಥ ಒಂದು ಪ್ಲೇಸ್ ಕೂಡ ನಮ್ಮ ಕರ್ನಾಟಕದಲ್ಲಿದೆ. ಆಂಕೋಲವನ್ನು ಕರ್ನಾಟಕದ ಬಾಡೋಲಿ ಅಥವಾ ದಂಡಿ ಅಂತ ಕೂಡ ಕರೀತಾರೆ. ಓಕೆ, ಇಷ್ಟು ಸ್ನೇಹಿತರೆ ಇದು ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಮತ್ತು ಮುಂದಿನ ಪ್ರಶ್ನೆ, ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪಿಸಿದವರು ಯಾರು ಸ್ಥಾಪಿಸಿದ್ದಾರೆ ಅಂತ ಕೇಳಿದಾರ? ರಾಸ್ ಬಿಹಾರಿ ಬೋಸ್, ಸುಭಾಷ್ ಚಂದ್ರ ಬೋಸ್, ಎನ್ ರಾಯ್, ಜಯಪ್ರಕಾಶ್ ನಾರಾಯಣ್ ಅಂತ ಕೇಳಿದಾರ. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದು ಅಂತಂದ್ರಿಗಿನ ಸುಭಾಷ್ ಚಂದ್ರ ಬೋಸ್ ರೀ. ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವರು 1939ನಲ್ಲಿ ಗೊತ್ತಿರಬೇಕು ನಿಮಗೆ. 1939 1939ರಲ್ಲಿ ಫಾರ್ವರ್ಡ್ ಬ್ಲಾಕನ್ನು ಏನು ಮಾಡಿದರು, ಸಂಸ್ಥೆಯನ್ನು ಅಥವಾ ಪಕ್ಷವನ್ನು ಏನು ಮಾಡಿದ್ರು, ಕಟ್ಟಿದರು. ಯಾಕೆ ಕಟ್ಟಿದರು ಅಂತಂದ್ರಿಗಿನ ಆ್ಯಕ್ಚುಲಿ ಇಲ್ಲಿ ತ್ರಿಪುರ ಅಧಿವೇಶನದ ಅಧ್ಯಕ್ಷಗಾಗಿ ಎಲೆಕ್ಷನ್ ನಡೆದವು. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಗೆದ್ದಿದ್ದರೂ ಕೂಡ, ಆದರೂ ಗಾಂಧೀಜಿಯ ಭಿನ್ನಾಭಿಪ್ರಾಯದಿಂದ ಅವರು ಕಾಂಗ್ರೆಸ್ನ ಪಕ್ಷವನ್ನೇ ತೊರೆದು ಅವರು ಸ್ವಂತ ಪಕ್ಷವನ್ನು ಕಟ್ತಾರೆ, ಅದೇ ಫಾರ್ವರ್ಡ್ ಬ್ಲಾಕ್ ಸಂಸ್ಥೆಯನ್ನು. ಓಕೆ, ಇದು ಗೊತ್ತಿರಬೇಕಾ. ನೆಕ್ಸ್ಟ್, ಈ ರಾಸ್ ಬಿಹಾರಿ ಬೋಸ್ ಅವರು ಕೂಡ ಇಂಡಿಯನ್ ಲೀಗ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ದರು. ಅದೇ ಮುಂದೆ INA ಆಗಿ ಬದಲಾಗುತ್ತೆ. ಇನ್ನು ಎನ್ ರಾಯ್ ಅವರು CPI ಪಕ್ಷವನ್ನು ಏನು ಮಾಡಿದರು, ಕಟ್ಟಿದ್ದರು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಓಕೆ, ಜಯಪ್ರಕಾಶ್ ನಾರಾಯಣ್ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಇವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಎಲ್ಲರೂ ನಾಯಕರು ಬಂಧನಾಗಿರಬೇಕಾದ್ರೆ ಆ ಚಳವಳಿಯನ್ನು ಮುಂದುವರಿಸಿದವರು ಇವರೇ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಜಿನ್ನರ್ ಅವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗಿನ ವಾರ್ಷಿಕ ಅಧಿವೇಶನ ನಡೆದ ಸ್ಥಳ ಅಂತ ಕೇಳ್ಯಾರ್ರಿ. ಓಕೆ, ಹಾಗಾದರೆ ದ್ವಿರಾಷ್ಟ್ರ ಸಿದ್ಧಾಂತ ಯಾಕಂದರೆ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಕಲ್ಪಿಸಿದವರು ಯಾರಪ್ಪ ಅಂತಂದ್ರೆ, ಆ ಒಂದು ಕಲ್ಪನೆ ಕೊಟ್ಟವ್ರು ಯಾರಂದ್ರೆ ಮೊಹಮ್ಮದ್ ಇಕ್ಬಾಲ್, ಸಾರೆ ಜಹಾಂ ಸೆ ಅಚ್ಚಾ ಅನ್ನುವಂಥ ಏನು ಗೀತೆ ಬರೆದಾರಲ್ಲ ಅವರು. ಇದನ್ನು ಮೊಹಮ್ಮದ್ ಅಲಿ ಜಿನ್ನಾ ಏನು ಮಾಡಿದ ಅಂತಂದ್ರೆ, ಇನ್ನು 1940ರಲ್ಲಿ ನಡೆದಿರ್ತಕ್ಕಂಥ ಲಾಹೋರ್ ಅಧಿವೇಶನದಲ್ಲಿ ನೋಡ್ರಿ, 1940 ನಡೆದಿರ್ತಕ್ಕಂಥ ಲಾಹೋರ್ ಅಧಿವೇಶನದಲ್ಲಿ ಬೇಡಿಕೆ ನೀಡುತ್ತಾನ್ರಿ. ಅಷ್ಟೇ ಅಲ್ಲ, 1943ರಲ್ಲಿ ಕರಾಚಿಯಲ್ಲಿ ಕೂಡ ಒಂದು ಅಧಿವೇಶನ ನಡೀತು. ಆವಾಗ ಜಿನ್ನಾ ಬ್ರಿಟಿಷರು ದೇಶ ಬಿಡುವುದಾದರೆ ಇಬ್ಬಾಗ ಮಾಡೇಬೇಕು, ಡಿವೈಡ್ ಆ್ಯಂಡ್ ಕ್ವಿಟ್ ಇಂಡಿಯಾ ಅಂತ ಹೇಳ್ತಾನೆ ಅವನು. ಓಕೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಸಿದ್ಧಾಂತವನ್ನು ಬೇಡಿಕೆ ಇಟ್ಟವರು ಯಾರು ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಹಾಗಾದರೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ತಟ್ರಿ. ಢಾಕಾದಲ್ಲಿ ಏನು ಮುಸ್ಲಿಂ ಲೀಗ್ ಏನಾಯಿತು, ಸ್ಥಾಪನೆ ಆಯಿತು. ಓಕೆ, ಮತ್ತು 1945ರಲ್ಲಿ ಸಿಮ್ಲಾ ಸಮ್ಮೇಳನ ಕೂಡ ನಡೆಯುತ್ತೆ ವೆವೆಲ್ ಅಧ್ಯಕ್ಷತೆಯಲ್ಲಿ. ಇದು ಒಂದು ಪಾಯಿಂಟ್ ಕೂಡ ನೆನಪಿಟ್ಕೋರಿ ನೀವು. ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತದ ವಿಭಜನೆ ಇದರ ಆಧಾರದ ಮೇಲೆ ಆಯಿತು ಅಂತ ಕೇಳ್ಯಾರ. ವೆವೆಲ್ ಯೋಜನೆ, ಕ್ಯಾಬಿನೆಟ್ ಮಿಷನ್ ಯೋಜನೆ, ಮೌಂಟ್ ಬ್ಯಾಟನ್ ಯೋಜನೆ, ರ್ಯಾಡ್ ಕ್ಲಿಪ್ ಯೋಜನೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ವೆವೆಲ್ ಯೋಜನೆ 1945 ಇದು ಅಲ್ಲ. ಕ್ಯಾಬಿನೆಟ್ 1946 ಇದು ಅಲ್ಲ. ಮೌಂಟ್ ಬ್ಯಾಟನ್ ಯೋಜನೆ 1947 ಇದು ಏನು ಕೇಳಿದಾರೆ ಅಂದ್ರೆ ಸ್ವಾತಂತ್ರ್ಯದ ಬಗ್ಗೆ ಕೇಳಿಲ್ಲ, ಫ್ರೀಡಮ್ ಬಗ್ಗೆ ಕೇಳಿಲ್ಲ. ಭಾರತ ಮತ್ತು ಪಾಕಿಸ್ತಾನಗಳಾಗಿ ಇದರ ಆಧಾರದ ಮೇಲೆ ಆಗೈತೆ ಅಂತ ಕೇಳಿದ್ರೆ, ಹಾಗಾದ್ರೆ ಗಡಿ ರೇಖೆ ಬಗ್ಗೆ ಕೇಳಿರ್ತಕ್ಕಂಥದ್ದು ನೋಡ್ರಿ. ಹಾಗಾದರೆ ಇದು ರ್ಯಾಡ್ ಕ್ಲಿಪ್ ಯೋಜನೆ, ರ್ಯಾಡ್ ಕ್ಲಿಪ್ ಅವ್ರ ನೇತೃತ್ವದಲ್ಲಿ ಏನಾಯಿತು, ಒಂದು ಬಾರ್ಡರ್ ಕ್ರಿಯೇಟ್ ಆಯಿತು. ಅದಕ್ಕೆ ರ್ಯಾಡ್ ಕ್ಲಿಪ್ ಯೋಜನೆ ಅಂತ ಸರಿಯಾದಂಥ ಉತ್ತರ ಇದೆ ಸ್ನೇಹಿತರೆ. ಓಕೆ, ಹಾಗಾದರೆ ಇದೇ ರ್ಯಾಡ್ ಕ್ಲಿಪ್ ನೀವು ಮತ್ತೆ ಪ್ರಶ್ನೆ ಕೇಳಿದರೆ ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕಾಗತ್ತೆ. ಯಾಕಂದರೆ 1947ನಲ್ಲಿ ದೇಶ ಇಬ್ಬಾಗ ಆಯಿತು. ಅಲ್ಲಿವರೆಗೂ ಕೂಡ 1947 ಹಿಂದೆ ಏನಿತ್ತು, ರ್ಯಾಡ್ ಕ್ಲಿಪ್ ಗಡಿ ರೇಖೆ ಭಾರತ ಪಾಕಿಸ್ತಾನ ಇತ್ತು. ಭಾರತ ಪಾಕಿಸ್ತಾನ ಇತ್ತು. ಹೀಗೆ ಪಾಕಿಸ್ತಾನ ಭಾರತ ಪಾಕಿಸ್ತಾನ. ಓಕೆ, ಕರೆಕ್ಟ್ ಐತೆ. ಡ್ಯೂರ್ಯಾಂಡ್ ಗಡಿ ರೇಖೆ ಅಂದರೆ ನೀವು ಯಾವುದನ್ನ ಹಾಕಬೇಕಾಗತ್ತಂದರೆ, ಡ್ಯೂರ್ಯಾಂಡ್ ಗಡಿ ರೇಖೆ ಅಂದ್ರಿಗಿನ ಪಾಕಿಸ್ತಾನ ಅಫ್ಘಾನಿಸ್ತಾನ ಸ್ನೇಹಿತರೆ. ಓಕೆ, ಇನ್ನೊಂದು ಸಲ ಕ್ಲಿಯರಿಟಿ ಕೊಡ್ತೀನಿ ನೋಡ್ರಿ, ಸ್ವಲ್ಪ ನಾನೇ ಕನ್ಫ್ಯೂಸ್ ಆದೆ.
ನೋಡಿ, ಭಾರತ ಪಾಕಿಸ್ತಾನ ಅಂದ್ರೆ ಓಕೆ, ರ್ಯಾಟ್ ಕ್ಲಿಪ್ ಕರೆಕ್ಟ್ ಇದೆ, ಓಕೆ, ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಡ್ಯುರ್ಯಾಂಡ್ ಗಡಿರೇಖೆ ಅಂತ ಕೇಳಿದರೆ, ಡ್ಯುರ್ಯಾಂಡ್ ಅಂತ ಕೇಳಿದರೆ 1947ವರೆಗೂ ಕೂಡ ಅಫ್ಘಾನಿಸ್ತಾನ ಭಾರತ. ಬಟ್ 1947 ನಂತರ ದೇಶ ಏನಾಯಿತು, ಪಾಕಿಸ್ತಾನ ನಮ್ಮ ಭಾರತದಿಂದ ಹೊರಗೋಯ್ತು. ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಅಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಏನಾದರೂ ಆಪ್ಷನ್ಸ್ ಇದ್ದರೆ, ಆಯ್ಕೆಗಳಿದ್ರೆ ಇದನ್ನೇ ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕು ಸ್ನೇಹಿತರೆ. ಓಕೆ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ, 1857ರಲ್ಲಿ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರು ಯಾರು ಕೇಳ್ಯಾರ? ಅದರ ವೀರಪ್ಪ, ಎನ್.ಎಸ್. ರಾವ್ ಮತ್ತು ವೆಂಕಟಪ್ಪ ಭೀಮರಾವ್. ಇದಕ್ಕೆ ಸರಿಯಾದಂಥ ಉತ್ತರ ಭೀಮರಾವ್ ಸ್ನೇಹಿತರೆ. 1857ರಲ್ಲಿ ಕರ್ನಾಟಕದಲ್ಲಿ ಹಲವಾರು ಕಡೆ ಏನಾಗ್ತಾವ್ರಿ, ದಂಗೆ ನಡೀತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ ಸುರಪುರಲ್ಲಿ ಕೂಡ ಏನಾಯಿತು, ದಂಗೆ ನಡೀತು. ಸುರಪುರದಲ್ಲಿ ದಂಗೆ ನಡೀತು. ಹಲಗಲಿಯಲ್ಲಿ ಕೂಡ ದಂಗೆ ನಡೀತು, ಹಲಗಲಿ. ಮತ್ತು ನರಗುಂದದಲ್ಲಿ ದಂಗೆ ನಡೀತು. ಮುಂಡರಗಿಯಲ್ಲಿ ಕೂಡ ಏನು ನಡೀತು, ದಂಗೆ ನಡೆದರು. ಮುಂಡರಗಿ 1857ರ ಈ ದಂಗೆಯ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು. ಹಲಗಲಿ ಅತ್ಯಂತ ಭೀಕರವಾಗಿ ನಡೆದಿರ್ತಕ್ಕಂಥ ದಂಗೆ ಇದೆ. ಓಕೆ, ಇಲ್ಲಿ ಒಂದು ವೀರ ಮಹಿಳೆ ಬರ್ತಾಳೆ, ರಾಮಿ ಅಂತೇಳಿ ಕೇಶಿ. ರಾಮಿ ನೋಡ್ರಿ, ಬೇಡರ ಒಬ್ಬ ಪುರುಷ ಅಂದ್ರೆ ಮಹಿಳೆಕಿ, ವೀರ ಮಹಿಳೆಕಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಸುರಪುರದ ಮುಂದಾಳತ್ವವನ್ನು ವಹಿಸ್ಕೊಂಡವ್ರು ಯಾರಂದ್ರೆ ವೆಂಕಟಪ್ಪ, ರಾಜ ವೆಂಕಟಪ್ಪ. ಹಲಗಲಿಯಲ್ಲಿ ಒಬ್ಬರೇ ಅಂತಿಲ್ಲ, ಅಲ್ಲಿ ಜಗಡ, ಬಾಲ, ಹನುಮ ಈ ರೀತಿ ಇರ್ತಕ್ಕಂಥದ್ದು. ನರಗುಂದದಲ್ಲಿ ಭಾಸ್ಕರ್ ರಾವ್ ಅಂತೇಳಿ ಕೇಶಿ, ಬಾಬಾ ಸಾಹೇಬ್ ಅಥವಾ ಭಾಸ್ಕರ್ ರಾವ್. ಮುಂಡರಗಿಯಲ್ಲಿ ಭೀಮರಾವ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಚಲಿತವಾಗಿರುವ ಸತ್ಯಾಗ್ರಹ ನೋಡ್ರಿ ನಡೆದ ಸ್ಥಳ ಅಂತ ಕೇಳ್ಯಾರ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಚಲಿತವಾಗಿರತಕ್ಕಂಥ ಸತ್ಯಾಗ್ರಹ ನೋಡ್ರಿ, ನಿಜವಾದ ಜಲಿಯನ್ ವಾಲಾಬಾಗ್ ನಡೆದದ್ದು ಎಲ್ಲಿ ಅಂದ್ರಿಗಿನ ಪಂಜಾಬಿನ ಅಮೃತಸರದ ಒಂದು ಮೈದಾನ, ಅದೇ ಜಲಿಯನ್ ವಾಲಾಬಾಗ್ ಅಂತೇಳಿ ಕೇಶಿ. ಜಲಿಯನ್ ವಾಲಾಬಾಗ್, ನಿಜವಾದ ಜಲಿಯನ್ ವಾಲಾಬಾಗ್ ಇರತಕ್ಕಂಥದ್ದು ಪಂಜಾಬಿನ ಅಮೃತಸರದಲ್ಲಿ. ಅದೇ ರೀತಿಯಾಗಿ ಅಲ್ಲಿ ಹಂಗೆ ಒಂದು ದೊಡ್ಡ ದುರ್ಘಟನೆ ನಡೀತಲ್ಲ, ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಅದೇ ಥರದ ಒಂದು ದುರ್ಘಟನೆ ನಡೀತೆ. ಹಾಗಾಗಿ ಪಟ್ಟಾಭಿ ಸೀತಾರಾಮಯ್ಯನವರು ಏನು ಹೇಳ್ಯಾರಪ್ಪ ಅಂತಂದ್ರಿಗಿನ ಜಲಿಯನ್ ವಾಲಾಬಾಗ್, ಕರ್ನಾಟಕದ ಜಲಿಯನ್ ವಾಲಾಬಾಗ ಅಂತ ಕರೆದಾರ್ರಿ. ಅರ್ಥ ಆಯ್ತಾ? ಇದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಪ್ಲೇಸ್ ಎಲ್ಲಿ ಐತೆ ಅಂದ್ರಿಗಿನ ವಿದರಾಶ್ವತದಲ್ಲಿ ಇದೆ ಸ್ನೇಹಿತರೆ. ಇದು ಸರಿಯಾದಂಥ ಆನ್ಸರ್. ಹಾಗಾದ್ರೆ ಮೊನ್ನೆ KS ಅಲ್ಲಿ ಏನು ಮಾಡಿದ್ರು ಕೇಳಿರ್ತಕ್ಕಂಥದ್ದು ನೋಡ್ರಿ. ಹಾಗಾದರೆ ಆಂಕೋಲ ಸತ್ಯಾಗ್ರಹ ನಡೆದಿರ್ತಕ್ಕಂಥ 1930 ಏಪ್ರಿಲ್ 11 ಆಂಕೋಲ ಉಪ್ಪಿನ ಸತ್ಯಾಗ್ರಹ. ಇನ್ನು ಈಸೂರು ದುರಂತ 1942 ಸೆಪ್ಟೆಂಬರ್ 25. ಇನ್ನು ಶಿವಪುರ ಸತ್ಯಾಗ್ರಹ 1938 ಏಪ್ರಿಲ್ 11 ಓಕೆ, ಏಪ್ರಿಲ್ 11. ನೆಕ್ಸ್ಟ್ ಸಾರಿ ಇದು ಏಪ್ರಿಲ್. ಓಕೆ, ಮಿದುರು ಸತ್ವ ಏನೈತಲ್ಲ ಅದು 25 ರೀ ನೋಡ್ರಿ. 1938 ಏಪ್ರಿಲ್ 25 ಈ ರೀತಿ ಮೊನ್ನೆ ಪ್ರಶ್ನೆ ಬಂದಿರತಕ್ಕಂಥ ನೋಡ್ರಿ. 1930 ಏಪ್ರಿಲ್ ಅನ್ನೋದೇನಿದೆ ಕರೆಕ್ಟ್ ಇದೆ. ನೆಕ್ಸ್ಟು ಶಿವಪುರ ಏಪ್ರಿಲ್ 11ರಿಂದ 13ವರೆಗೆ ನಡೆದಿರ್ತಕ್ಕಂಥದ್ದು ಸತ್ಯಾಗ್ರಹ. ಅಲ್ಲಿ ಒಂದು ಜವಾಬ್ದಾರಿ ಸರ್ಕಾರಗಳನ್ನು ಸ್ಥಾಪನೆ ಮಾಡಬೇಕಂತೇಳಿ ಈ ರೀತಿ ಕಾಲಾನುಕ್ರಮದಲ್ಲಿ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ನಿಮ್ಗೆ ಯೂಟ್ರಿನೇ ಕೊಟ್ಟು ಏನು ಮಾಡ್ಬೋದು, ನಿಮ್ಗೆ ಒಂದು ಪ್ರಶ್ನೆ ಕ್ರಿಯೇಟ್ ಮಾಡ್ಬೋದು. ಕಾಲಾನುಕ್ರಮದಲ್ಲಿ ಬರೀರಿ, ಕ್ರೊನಾಲಾಜಿಕಲ್ ಆರ್ಡರ್ಲಿ ಗುರುತಿಸಿ ಅಂತ ಕೇಳಿದ್ರೆ ಟಫ್ ಆಗುತ್ತೆ. ಸ್ವಲ್ಪ ಡೀಪಾಗಿ ಓದಬೇಕಾಗುತ್ತೆ. ನೀವು ಯಾರು ಓದಿರ್ತಾರಲ್ಲ, ಸ್ವಲ್ಪ ತಿಳ್ಕೊಂಡಿರ್ತಾರಲ್ಲ, ಅವ್ರು ನಮ್ಮ ಕ್ಲಾಸ್ ನೋಡಿ ದಯವಿಟ್ಟು ಏನಾಗುತ್ತೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸ್ವಲ್ಪ ದಿನ ನಾವು ದಿನನಿತ್ಯ ಏನಾಗ್ತಾಯಿದ್ದೀವಿ, ಕ್ಲಾಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ನಾನು 3000 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ಒಟ್ಟಿನ ದಿನ 10, 20 ಈ ರೀತಿ ಪ್ರಶ್ನೆಗಳನ್ನು, ವೇಟೇಜ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಗಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿಗೆ ನಾವೇನು ಮಾಡೋಣ, ಕ್ಲಾಸ್ನ ಮುಗಿಸೋಣ. ಎಲ್ಲರಿಗೂ ತುಂಬ ಧನ್ಯವಾದಗಳು.